ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ. ಹೇಗಿದ್ರೆ ಎಲ್ಲರೂ? ಸೊ ಫ್ರೆಂಡ್ಸ್, ನಾವಿವತ್ತು ಅವರೆಕಾಳಿನ ಬಸ್ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಮಾಡೋದು ಹೇಗೆ, ಇದಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ. ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಈ ಅವರೆಕಾಳು ಬಸ್ಸಾರು ಮಾಡೋದಕ್ಕೆ ನಾನು ಸುಮಾರು ಒಂದು ಅರ್ಧ ಕೆಜಿ ಆಗೋಷ್ಟು ಹಸಿ ಅವರೆಕಾಳನ್ನು ತಗೊಂಡಿದ್ದೀನಿ. ಈ ಕಾಳನ್ನೆಲ್ಲ ತೊಳ್ಕೊಂಡು ನಾವು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಅದರೊಳಗಡೆ ನಾನು ಒಂದು ಟೊಮೊಟೊನೂ ಹಾಕ್ತಿದ್ದೀನಿ. ಮತ್ತು ಹಾಗೆ ಕಾಳು ಬೇಯೋದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಸಹ ಹಾಕ್ತಿದ್ದೀನಿ. ಈಗ ಈ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನಾವು ಒಂದೆರಡು ವಿಸಿಲ್ ತೆಗೆಸ್ಕೊಳ್ಳೋಣ. ಬೇಯೋಷ್ಟೊತ್ತಿಗೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಬಸ್ಸಾರಿಗೆ ನಾನು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸುಟ್ಟಿರೋಂಥ ಒಂದು ಗಡ್ಡೆ ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ. ಹಾಗೆ ಸುಟ್ಟಿರೋಂಥ ಒಂದು ಈರುಳ್ಳಿನ ಸಹ ತೊಗೊಳ್ತಾ ಇದ್ದೀನಿ. ನೀವು ಹಾಗೆ ಹಾಕೋದಕ್ಕಿಂತ ಈ ರೀತಿ ಸುಟ್ಟಿ ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಸುಟ್ಟಿ ಹಾಕ್ಕೊಂಡು ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ನಾನು ತೆಂಗಿನಕಾಯಿನ ಸಹ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಒಂದು ಚಿಪ್ಪಲ್ಲಿ ಕಾಲು ಚಿಪ್ಪಷ್ಟಾದರೆ ಸಾಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಾವು ಟೊಮೊಟೊನ ಹಾಕ್ಕೊಂಡಿದ್ರಿಂದ ಹುಣಸೆಹಣ್ಣು ಸ್ವಲ್ಪ ಆದರೆ ಸಾಕು. ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದೆರಡು ಹಸಿರುಮೆಣಸಿನ್ಕಾಯಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಹಸಿರುಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ ನಾವು ಇದಕ್ಕೆ ಕಾಳು ಜೊತೆ ಬೇಯೋದಕ್ಕೆ ಹಾಕ್ಕೊಂಡಿದ್ವಲ್ಲ, ಆ ಟೊಮೊಟೊನ ಸಹ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಒಂದು ಕಪ್ ಆಗೋಷ್ಟು ಬೇಯಿಸಿರೋ ಕಾಳನ್ನು ಸಹ ಹಾಕ್ಕೊಳ್ಳೋಣ. ನಿಮ್ಮ ಸಾಂಬಾರು ಹಾಕೋದ್ರಲ್ಲಿ ಒಂದು ಚೌಟಾದರೆ ಸಾಕಾಗುತ್ತೆ. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲ ಗ್ರೈಂಡ್ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಸಾಂಬಾರು ಪುಡಿನ ಸೇರಿಸ್ಕೋಬೇಕಾಗುತ್ತೆ. ಅದರಲ್ವ ಈ ರೀತಿ ಗ್ರೈಂಡ್ ಆದಮೇಲೆ ನಾವೀಗ ಇದಕ್ಕೆ 1.5 ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೋಬೇಕಾಗುತ್ತೆ. ನೀವು ಮನೆಯಲ್ಲೇ ಮಾಡಿರೋದಾದರೆ ನಿಮಗೆ ಖಾರ ಸಾಕಾಗುತ್ತೆ, ಅಥವಾ ಅಂಗಡಿಯಿಂದ ತಂದಿರೋದಾದರೆ ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ಆಗ ನೀವು ಸ್ವಲ್ಪ ಚಿಲ್ಲಿ ಪೌಡರ್ನ ಸಹ ಸೇರಿಸ್ಕೋಬೋದು. ಒಂದು 1/4 ಸ್ಪೂನಷ್ಟು ಮಾತ್ರ ಸೇರಿಸ್ಕೋಬೇಕು ಚಿಲ್ಲಿ ಪೌಡರು. ಸುಮ್ಮನೆ ಒಂದು ರೌಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಸಾಂಬಾರಿಗೆ ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ನಾವು ಒಂದು ಅರ್ಧ ಈರುಳ್ಳಿನ ಸಹ ಸೇರಿಸ್ಕೊಳ್ಳೋಣ. 1 ರೆಕ್ಕೆ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಸಹ ಸೇರಿಸ್ಕೊಳ್ಳೋಣ. ಅದಕ್ಕೆ ನಾವು ಕಾಳು ಬೇಯಿಸೋದಕ್ಕೆ ಇಟ್ಕೊಂಡಿದ್ವಲ್ಲ ನೀರು, ಕಾಳು ಬೇಯಿಸಿದ ನೀರು, ಅದನ್ನೇ ಜಾರಿಗೆ ಹಾಕಿ ಇದಕ್ಕೆ ಸೇರಿಸೋಣ. ನಮಗೆ ಕಾಳು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ನೀರು, ಅದೇ ನೀರು ಸಾಕಾಗುತ್ತೆ. ಎಕ್ಸ್ಟ್ರಾ ನೀರೇನು ನಮಗೆ ಬೇಕಾಗಲ್ಲ. ನೀರನ್ನು ಸೇರಿಸಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ ನೋಡಿ. ನಮಗೆ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ಬಸ್ಸಾರಿಗೆ. ಈಗ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನೀವು ಕಾಳು ಬೇಯೋವಾಗಿ ನೀವು ಉಪ್ಪನ್ನು ಹಾಕಿರ್ತೀರ. ಈಗ ನೋಡಿಕೊಂಡು ಬೇಕಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಿದ್ರೆ ಅದೇ ಆದರೆ ಸಾಕಾಗುತ್ತೆ. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ನೋಡಿ, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ತೀನಿ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಾಯೋದಕ್ಕೆ ಇಡೋಣ. ನೀವು ಕಾಳು ಬೇಯೋದಕ್ಕೆ ಒಂದು 3 ಗ್ಲಾಸಷ್ಟು ನೀರು ಹಾಕಿದರೆ ನಿಮ್ಗೆ ಅದೇ ನೀರು ಈ ಸಾಂಬಾರಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿದ್ರಲ್ವ, ಒಂದು 10ರಿಂದ 15 ನಿಮಿಷ ನಾವು ಹೈ ಫ್ಲೇಮಲ್ಲಿ ಇಟ್ಟು ಈ ರೀತಿ ಕುದಿಸ್ಕೊಂಡ್ರೆ ಸಾಂಬಾರು ನಮಗೆ ಕಾದಿರುತ್ತೆ. ಸಾಂಬಾರಲ್ಲಿರೋಂಥ ಹಸಿ ಘಮ ಎಲ್ಲ ಹೋಗಿ ಒಳ್ಳೆ ಬಸ್ಸಾರಿನ ಘಮ ಬರಬೇಕು. ಅಲ್ಲಿ ತನಕ ನಾವು ಈ ಸಾಂಬಾರನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ನೋಡಿದ್ರಲ್ವ, ನಿಮಗೆ ಕಾಯಿಸ್ಕೊಂಡ್ರೆ ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು. ಈಗ ನಾವು ಈ ಸಾಂಬಾರು ಕಾಯ್ದಿರೋದನ್ನು ಪಕ್ಕಕ್ಕಿಟ್ಟು ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ 1 ಮೀಡಿಯಮ್ ಸೈಜಿನ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪು, ಮತ್ತು ಒಂದು 5ರಿಂದ 6 ಒಣಮೆಣಸಿನ್ಕಾಯಿ. ನೀವು ಒಣಮೆಣಸಿನ್ಕಾಯಿ ಜಾಗದಲ್ಲಿ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು. ಎಣ್ಣೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ. ನಮಗೆ ಸಾಸಿವೆ ಎಲ್ಲ ಚಿಟಪಟ ಅಂತ ಅಂದಿದ್ಮೇಲೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಬೆಂದಿದ ತಕ್ಷಣ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾವು
ಅದಕ್ಕೇ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ತುಂಬ ಗೋಲ್ಡನ್ ಕಲರ್ ಬರಬೇಕು ಅಂತೇನಿಲ್ಲ, ಸ್ವಲ್ಪ ಫ್ರೈ ಆದರೆ ನೀಟಾಗಿ ಸಾಕು. ಇದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ನಮಗೆ ಕಾಳಿಗೆ ಸಹ ಉಪ್ಪು ಹಾಕಿದ್ದೀವಿ. ನಿಮಗೆ ಕಾಳಿಗೆ ಅವಶ್ಯಕತೆ ಇಲ್ಲ, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಒಂದು 1/4 ಸ್ಪೂನ್ ಉಪ್ಪಾದರೆ ನಿಮಗೆ ಸಾಕು. ಈರುಳ್ಳಿಗೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಕಾಳನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯಾಗಿ ತಳ ಹತ್ತೋದಕ್ಕೂ ಬಿಡಬಾರ್ದು. ಇದೆಲ್ಲ ಫ್ರೈ ಆದಮೇಲೆ ನಮಗೆ ಈ ಕಾಳಿನ ಪಲ್ಯ ಸಹ ರೆಡಿಯಾಗಿರುತ್ತೆ. ಬೇಕಾದರೆ ನೀವು ಲಾಸ್ಟಲ್ಲಿ ಇದಕ್ಕೆ ತೆಂಗಿನ ತುರಿ 1-2 ಸ್ಪೂನ್ ಆದರೂ ಆ್ಯಡ್ ಮಾಡ್ಕೋಬೋದು, ಅಥವಾ ಕಡಲೆ ಬೀಜದ ಪುಡಿ ಸಹ ಆ್ಯಡ್ ಮಾಡ್ಕೋಬೋದು. ನಾನಾದರೆ ಯಾವುದನ್ನು ಆ್ಯಡ್ ಮಾಡ್ತಿಲ್ಲ, ನಾನು ಹೀಗೆ ಮಾಡಿದ್ದೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಲ್ವಾ. ನಮಗೀಗ ಬಿಸಿ ಬಿಸಿ ಬಸ್ಸಾರು ಮತ್ತು ಅವರೆಕಾಳಿನ ಪಲ್ಯ ಎರಡೂ ಸಹ ರೆಡಿ ಇದೆ. ಸೊ ನಾನಿವತ್ತು ಮುದ್ದೆ ಜೊತೆಗೆ ಇದನ್ನು ಮಾಡಿದ್ದೆ. ನೀವು ಟ್ರೈ ಮಾಡಿ. ಇನ್ನಷ್ಟು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡಿ.